ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದಲ್ಲಿ ಗಲಾಟೆಯಾಗಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಮೇಲೆ ಕಲ್ಲು ಬಸರಿ ಮರದ ದ್ರವವನ್ನು ಸುರಿದು ಅಪಮಾನ ಮಾಡಲಾಗಿದೆ. ಅಲ್ಲದೆ ಕಿಡಿಗೇಡಿಗಳು ಮಸಿಯನ್ನು ಮೂರ್ತಿ ಮೇಲೆ ಎಸೆದಿದ್ದಾರೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹಾಗೂ ಡಿಸಿಪಿ ನಾರಾಯಣ್ ಭರಮನಿ ಭೇಟಿ ನೀಡಿ ಸೋಗು ತಂಡದ ಜೊತೆ ಪರಿಶೀಲನೆ ಮಾಡಿದರು. ಸ್ಥಳದಲ್ಲಿ ಜಮಾವಣೆಗೊಂಡ ರಾಯಣ್ಣ ಅಭಿಮಾನಿಗಳು ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯಿಸಿದರು. ಸ್ಥಳದಲ್ಲಿ ಭಾರೀ ಭದ್ರತೆಯನ್ನು ಮಾಡಲಾಗಿದೆ. ಹಾವೇರಿಯಲ್ಲಿ ದೇವಸ್ಥಾನದ ವಿಚಾರವಾಗಿ 2 ಗ್ರಾಮಗಳ ನಡುವೆ ಗಲಾಟೆಯಾಗಿದೆ. ಗುಡ್ಡದ ದುರ್ಗಮ್ಮ ದೇವಸ್ಥಾನ ನಮ್ದು ಅಂತ ಹಿರೇಯಡಚಿ ಮತ್ತು ಕ್ಯಾತನಕೇರಿ ಗ್ರಾಮಸ್ಥರು ಕಲ್ಲು ತೂರಾಟ ಮಾಡಿಕೊಂಡಿದ್ದಾರೆ. ಹಿರೇಯಡಚಿ ಗ್ರಾಮಸ್ಥರು ಹಳೆ ದೇವಸ್ಥಾನವನ್ನು ಬಿಟ್ಟು ಅದರ ಬಳಿನೇ ಹೊಸ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದಾರೆ. ನೀವು ಕಟ್ಟೋ ದೇವಸ್ಥಾನಕ್ಕೆ ಅನುಮತಿ ಇದೆಯಾ ಅಂತ ಕೇಳಿ ಕ್ಯಾತನಕೇರಿ ಗ್ರಾಮಸ್ಥರು ಪ್ರಶ್ನೆ ಮಾಡಿ ಮಾತಿಗೆ ಮಾತು ಬೆಳೆದು ಕಲ್ಲು ತೂರಾಟ ಆಗಿದೆ. ಈ ಸಂಬಂಧ 20 ಜನರನ್ನ ವಶಕ್ಕೆ ಪಡೆದಿರುವ ಹಿರೇಕೆರೂರು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮುಸ್ಲಿಂ ಬಾಲಕಿ ಜೊತೆ ಹೋಗ್ತಿದ್ದ ಬಾಲಕನ ಮೇಲೆ ಹಲ್ಲೆ ಮಾಡಿರೋ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಅಪ್ರಾಪ್ತ ಬಾಲಕನ ಮೇಲೆ ಮುಸ್ಲಿಂ ಯುವಕರು ನೈತಿಕ ಪೊಲೀಸ್ ಗಿರಿ ನಡೆಸಿದ್ದಾರೆ ಎನ್ನಲಾಗಿದೆ. ಬಾಲಕಿಯನ್ನ ಮನೆಗೆ ಬಿಡೋಕೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಅಡ್ಡಗಟ್ಟಿ ಬಾಲಕನ ಮೇಲೆ ಹಲ್ಲೆಯಾಗಿದೆ. ಅಲ್ಲದೆ ಬಳಿಕ ಮನೆಗೆ ತೆರಳಿಯೂ ಅಲ್ಲಿಯೂ ಹಲ್ಲೆ ನಡೆಸಿದ್ದಾರೆ. ಈ ಹಿನ್ನೆಲೆ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಬಾಲಕನ ತಾಯಿ ಪಲ್ಲವಿ ಮಾತನಾಡಿ, ಹುಡುಗಿ ಯಾವಾಗಲೂ ನಮ್ಮ ಮನೆಗೆ ಬರ್ತಾಳೆ, ನನಗೆ ಹುಷಾರಿಲ್ಲ ಮನೆಗೆ ಬಿಡು ಅಂತ ಹೇಳಿದಾಳೆ. ಅಲ್ಲದೆ ಆ ಹುಡುಗಿ ನನ್ನ ಅಮ್ಮ ಅಂತ ಕರೀತಾಳೆ. ಆದ್ರೆ ರಸ್ತೆಯಲ್ಲಿ ಅಡ್ಡಗಟ್ಟಿ ನನ್ನ ಮಗನಿಗೆ ಕೆಲವರು ಹೊಡೆದಿದ್ದಾರೆ ಅಂತ ಚಿಕ್ಕಮಗಳೂರು ನಗರ ಠಾಣೆಯ ಮುಂಭಾಗ ಬಾಲಕನ ತಾಯಿ ಕಿಡಿಕಾರಿದ್ದಾರೆ. ಸರ್, ನಾವು ಬ್ಯಾಂಕಿಗೆ ಹೋಗಿದ್ವಿ. ನನ್ನ ಮಗ ಮನೇಲಿದ್ದ. ಹುಡುಗಿ ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ. ಅವಳು ನಮಗೆ ಅಮ್ಮ ಅಂತ ಕರ್ಕೊಂಡು ಮಾತಾಡ್ತಾಳೆ. ಅವಳಿಗೆ ಹುಷಾರಿಲ್ಲ, ಅಮ್ಮ ಒಂದು ಸ್ವಲ್ಪ ಮನೆಗೆ ಬಿಡಕ್ಕೆ ಹೇಳಿದ್ರು. ನನ್ನ ಮಗ ಮನೆಗೆ ಬಿಡಕ್ಕೆ ಹೋದಾಗ ಇಲ್ಲಿ ಜ್ಯೋತಿ ಟ್ಯಾಕ್ಸ್ ಇದೆಯಲ್ಲ, ಅಲ್ಲಿ ಹುಡುಗರೆಲ್ಲ ಇಟ್ಕೊಂಡು ಹೆಚ್ಚು ಕಮ್ಮಿ ಒಂದು 35 ಜನ ಹುಡುಗರು ಇಟ್ಕೊಬಿಟ್ಟು ಅಡ್ಡ ಹಾಕೋಬಿಟ್ಟು ಏನು ಇದು ಮಾಡೋಕ್ಕೂ ಬಿಟ್ಟಿಲ್ಲ. ನಾನೇನು ಮಾಡಿದೆ, ಬಂದುಬಿಟ್ಟು ಎಲ್ಲರಿಗೂ ಮಾತಾಡ್ಬಿಟ್ಟು ಮನೆ ಹತ್ರ ಕರ್ಕೊಂಡು ಹೋದ್ವಿ. ನಿಧಾನ ಮಾತಾಡೋಣ ಬನ್ನಿ ಅಂತೇಳಿ. ಬಂದವ್ರು ಏನು ಮಾಡಿದರು, ಮನೆ ಹತ್ರ ಒಂದು 60 ಜನ ಬಂದರು. 60 ಜನ ಬಂದುಬಿಟ್ಟು 1-2 ಜನ ಅದರಲ್ಲಿ ಹೊಡೆದ್ರು. ಇದು ಮಾಡ್ಕೊಬಿಟ್ಟು ಏನಕ್ಕೆ ಇದು ಮಾಡ್ತಾಯಿದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆ ನಂತರದಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಅದೇನಿದೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಸರ್. ಅದ್ರಲ್ಲಿ 1-2-3 ಜನ ಮಾತ್ರ, ಇನ್ನು ಎಲ್ಲರೂ ಮಾಡಿಲ್ಲ. ಒಬ್ಬರು ಕಡೆಯಿಂದ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಬ್ಬರು ಮಾತ್ರ ಬಂದುಬಿಟ್ಟು ಹಸ್ರತ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಹುಡುಗರನ್ನೆಲ್ಲ ಎತ್ತಾಕಿದ್ದು ಅವರು. ಇದು ಸಿಂಪಲ್ ಆಗಿರುವ ಮ್ಯಾಟ್ರನ್ನ ದೊಡ್ಡದಾಗಿ ಮಾಡ್ಕೊಂಡು ಎಲ್ಲದನ್ನು ಇದು ಮಾಡ್ತಾ ಇದ್ದಾರೆ ಅವರು. ನಮ್ಮ ಮಕ್ಕಳು ಚೆನ್ನಾಗೇ ಇದ್ರೆ ಆ ಹುಡುಗಿದು ಏನು ತಪ್ಪಿಲ್ಲ, ನಮ್ಮ ಹುಡುಗಂದು ಏನಿದಿಲ್ಲ. ಮಧ್ಯದಲ್ಲಿ ಇರೋರು ಏನು ಮಾಡ್ತಾ ಇದ್ದಾರೆ, ತುಂಬ ಎತ್ತಾಕ್ಬಿಟ್ಟು ದೊಡ್ಡದಾಗಿ ಜಗಳ ಮಾಡಕ್ಕೆ ಮಾಡ್ತಾ ಇದ್ದಾರೆ ಸರ್. ಸುಮಾರು 1:30-1:45ಗೆ ಇಬ್ಬರು ಮಕ್ಕಳು, ಹುಡುಗ ಮತ್ತು ಹುಡುಗಿ ಜೊತೆಗೆ ಸ್ಕೂಲಿಂದ ವಾಪಸ್ ಮನೆಗೆ ಹೋದಾಗ ಒಬ್ಬ ಹುಡುಗ ಅವರಿಗೆ ಸ್ವಲ್ಪ ನಿಲ್ಲಿಸಿ ಮತ್ತೆ ಈ ಥರ ಎದುರಿಗೆ ಹಾಕಿದ್ದಾರೆ ಸ್ವಲ್ಪ. ಮತ್ತೆ ಆಮೇಲೆ ಮನೆಗೆ ಹೋಗಿದ್ದಾರೆ. ಸೊ ಅವರಿಂದ ಕಂಪ್ಲೇಂಟ್ ತಗೊಂಡು ಮತ್ತೆ ಈಗ FIR ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಪ್ರೊಸೀಜರ್ ನಡೀತಾ ಇದೆ. ವಿಲ್ ಆಫ್ಟರ್ ಮಾಜರ್ ವಿ ವಿಲ್ ಅರೆಸ್ಟ್ ದೆಮ್ ಅಂಡ್ ಪ್ರೊಡ್ಯೂಸ್ ದೆಮ್ ಟು ಕೋರ್ಟ್. ಸಾಕು ಮಗನೇ ಅಮ್ಮನನ್ನ ಕೊಂದ ಘಟನೆ ತುಮಕೂರು ಜಿಲ್ಲೆ ಜೋಗಿಹಳ್ಳಿಯಲ್ಲಿ ನಡೆದಿದೆ. FTA ಮಹಿಳಾ ಅಧಿಕಾರಿ ಜಯಲಕ್ಷ್ಮಿ ಅವರನ್ನ ದತ್ತು ಮಗ ಚಂದ್ರಶೇಖರ್ ಹಾಗೂ ತಂಗಿ ಅನಸೂಯ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಆಸ್ತಿ ವಿಚಾರಕ್ಕೆ ಕೊಲೆ ಮಾಡಿರೋ ಅನುಮಾನ ವ್ಯಕ್ತ ಆಗಿದೆ. ಕೊಲೆ ಬಳಿಕ ಆರೋಪಿಗಳು ಅಂತ್ಯಕ್ರಿಯೆಗೂ ಮುಂದಾಗಿದ್ರು. ಪೊಲೀಸರು ಸಿನಿಮಾ ಸ್ಟೈಲಲ್ಲಿ ಬಂದು ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ವಿವಾದಾತ್ಮಕ ಜಮೀನು ಅಡವಿಟ್ಟುಕೊಂಡು ಜಾರಕಿಹೊಳಿ ಕುಟುಂಬದ ಆಪ್ತನಿಗೆ ಡಿಸಿಸಿ ಬ್ಯಾಂಕ್ 120 ಕೋಟಿ ಸಾಲ ಕೊಟ್ಟಿದೆ ಎಂಬ ಆರೋಪ ಎದುರಾಗಿದೆ. ಬೆಳಗಾವಿಯ ಹೃದಯ ಭಾಗದ ಶ್ರೀನಗರದಲ್ಲಿರುವಂತಹ 5.21 ಎಕರೆ ಜಾಗ ಪೊಲೀಸ್ ಇಲಾಖೆಗೆ ಸೇರಿತ್ತು. ಈ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ಇದೆ. ಆದರೆ ಇದೇ ಜಾಗವನ್ನ ಮುಜಾವರ್ ಕುಟುಂಬದಿಂದ 2024ರಲ್ಲಿ ಜಾರಕಿಹೊಳಿ ಆಪ್ತ ಗುತ್ತಿಗೆದಾರ ಜಯಶೀಲ ಶೆಟ್ಟಿ ಖರೀದಿ ಮಾಡಿದ್ದ ಎನ್ನಲಾಗಿದೆ. ಇದೀಗ ಅದೇ ಜಾಗವನ್ನು ಅಡವಿಟ್ಟುಕೊಂಡು ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಆಪ್ತ ಗುತ್ತಿಗೆದಾರ ಜಯಶೀಲ ಶೆಟ್ಟಿಗೆ 120 ಕೋಟಿ ಸಾಲ ಕೊಟ್ಟಿದೆ. ಸರ್ಕಾರಿ ಜಾಗವನ್ನ ಸಚಿವರ ಆಪ್ತ ಕಬಳಿಸಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಲೋಕಾಯುಕ್ತರ ಮೊರೆ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಮುಂದುವರೆದಿದೆ. ಇದರ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ. ಕಳೆದ ವಾರವಷ್ಟೇ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ರು. ಇದೀಗ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರಯಾಣ ಮಾಡಿರೋದು ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ವರಿಷ್ಠರ ಭೇಟಿಗೆ ಸತೀಶ್ ತೆರಳಿದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಭೇಟಿ ಮಾಡೋ ಸಾಧ್ಯತೆಯೂ ಇದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬನ್ನಿಕೊಪ್ಪೆ ಗ್ರಾಮದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಲಿದ್ದಾರೆ.
ಖಾಸಗಿ ಫಾರ್ಮ್ ಹೌಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಆಗಮಿಸುವಂತಹ ನಿರೀಕ್ಷೆ ಇದೆ. ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮುಕ್ತಾಯಗೊಂಡಿದೆ. ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೋರ್ ಕಮಿಟಿ ಸಭೆ ಮಾಡಿದ್ದಾರೆ. ಸಭೆಯಲ್ಲಿ ಮುಂಬರೋ ಜಿಬಿಎ ಪರಿಷತ್ನ 4 ಸ್ಥಾನಗಳ ಚುನಾವಣೆ, ಜೆಡಿಎಸ್ ಜೊತೆ ಹೊಂದಾಣಿಕೆ ಹಾಗೂ ಸರ್ಕಾರದ ವಿರುದ್ಧ ಹೋರಾಟದ ಸ್ವರೂಪದ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಇನ್ನು ಪಕ್ಷವನ್ನ ಅಧಿಕಾರಕ್ಕೆ ತರಲು ಒಗ್ಗಟ್ಟಿನ ಕೆಲಸ ಮಾಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಾಕೀತು ಮಾಡಿದ್ದಾರೆ. 2028ರಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಬಿಜೆಪಿ ಕಾರ್ಯಕರ್ತರ ಮೇಲಿರೋ ಸುಳ್ಳು ಕೇಸ್ಗಳನ್ನು ವಾಪಸ್ ಪಡೆಯೋ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಫೆಬ್ರವರಿ 27ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರ ಬರ್ತ್ಡೇ ಇದೆ. ರಾಜಕೀಯ ಜೀವನದ 50 ವರ್ಷ ಪೂರೈಸಿದ ದಾಖಲೆ ಕೂಡ ಇದೆ. ಇದೇ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಲಾಗಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮೋತ್ಸವದಂತೆ ಬಿಜೆಪಿಯಲ್ಲೂ ಕೂಡ ಬಿಎಸ್ವೈ ಉತ್ಸವಕ್ಕೆ ಸಿದ್ಧತೆ ಮಾಡಲಾಗಿದೆ. ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ನಲ್ಲಿ ಶಿಕಾರಿಪುರ ಅಥವಾ ದಾವಣಗೆರೆಯಲ್ಲಿ ಬರ್ತ್ಡೇ ಜೊತೆಗೆ ಅಭಿನಂದನಾ ಸಮಾರಂಭ ಕೂಡ ನಡೆಯಲಿದೆ. ಈ ಬಗ್ಗೆ ಕೋರ್ ಕಮಿಟಿಯಲ್ಲೂ ಚರ್ಚೆ ನಡೆಸಲಾಗಿದೆ. ರಾಜ್ಯಾದ್ಯಂತ ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನಿಂಗ್ ಉಚಿತ ಸೇವೆ ಸ್ಥಗಿತದ ಕುರಿತು ನ್ಯೂಸ್ 18 ವರದಿ ಮಾಡಿತ್ತು. ಬಡವರ ಆರೋಗ್ಯಕ್ಕಿಲ್ವಾ ಗ್ಯಾರಂಟಿ ಅಂತ ನ್ಯೂಸ್ 18 ಧ್ವನಿ ಎತ್ತಿತ್ತು. ನಿರಂತರ ಸುದ್ದಿಗೆ ಎಚ್ಚೆತ್ತ ಆರೋಗ್ಯ ಇಲಾಖೆ ಉಚಿತ ಸಿಟಿ ಹಾಗೂ ಎಂಆರ್ಐ ಸ್ಕ್ಯಾನ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಆದೇಶ ಹೊರಡಿಸಿದೆ. ಪರ್ಯಾಯ ವ್ಯವಸ್ಥೆ ಜೊತೆಗೆ 2-3 ದಿನದಲ್ಲೇ ಸ್ಥಗಿತಗೊಂಡಿದ್ದ ಸೇವೆ ಸಂಪೂರ್ಣವಾಗಿ ಪುನರ್ ಆರಂಭ ಮಾಡೋ ಭರವಸೆ ಕೊಟ್ಟಿದೆ. ಇದರ ಜೊತೆಗೆ ಹತ್ತಿರದ ಖಾಸಗಿ ಆಸ್ಪತ್ರೆ ವೈದ್ಯಕೀಯ ಕಾಲೇಜಿನಲ್ಲೂ ಸ್ಕ್ಯಾನಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ. ಬಿಪಿಎಲ್ ಕಾರ್ಡ್ಗೆ ಉಚಿತ, ಎಪಿಎಲ್ ಕಾರ್ಡ್ಗೆ 30% ಸಬ್ಸಿಡಿ ನಿಗದಿ ಮಾಡಲಾಗಿದೆ. ಇನ್ನು ಜನಸಾಮಾನ್ಯರು ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಔರಾದ್ ಶಾಸಕ ಪ್ರಭು ಚೌಹಾಣ್ ಕಮಲನಗರ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. 1.80 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ಕಾಮಗಾರಿಗೆ ಈಗಾಗಲೇ ಪ್ರಭು ಚೌಹಾಣ್ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಹಿಂದೆ ಶಾಸಕ ಚೌಹಾಣ್ ಭೇಟಿ ನೀಡಿದಾಗ ಪಟ್ಟಣ ನಿವಾಸಿಗಳು ರಸ್ತೆ ಸಮಸ್ಯೆ, ಚರಂಡಿ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿ ನೂತನ ರಸ್ತೆಯನ್ನು ನಿರ್ಮಿಸುವಂತೆ ಒತ್ತಾಯಿಸಿದರು. ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಯಾವುದೇ ಕಾರಣಕ್ಕೂ ಕೆಲಸ ವಿಳಂಬ ಆಗಬಾರದು, ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ, ಲೋಪ ಕಂಡು ಬಂದರೆ ಸಹಿಸೋದಿಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟರು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ತನಿಖೆ ಮುಂದುವರೆದಿದೆ. ಶಾಸಕ ಭೈರತಿ ಬಸವರಾಜ್ ಸಿಐಡಿ ಪೊಲೀಸರ ತನಿಖೆಗೆ ಸಹಕರಿಸ್ತಾ ಇಲ್ಲ. ವಿಚಾರಣೆ ವೇಳೆ ಏನೇ ಕೇಳಿದ್ರೂ ಗೊತ್ತಿಲ್ಲ ಅಂತಿದ್ದಾರೆ. ಭಾರತೀನಗರ ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಜಗ್ಗ ಹಾಗೂ ಬಿಕ್ಲು ಶಿವನ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಅಲ್ಲದೆ ಮೊಬೈಲ್ಗಳ ಬಗ್ಗೆ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ವಂತೆ. ಹೀಗಾಗಿ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಮನೆ ಸರ್ಚ್ಗೆ ಮುಂದಾಗಿದ್ದಾರೆ. ಇನ್ನು ಭೈರತಿ ಬಸವರಾಜ್ ಕಸ್ಟಡಿ ಶನಿವಾರ ಅಂತ್ಯ ಆಗಲಿದೆ. ಶಾಸಕರು ವಿಚಾರಣೆ ವೇಳೆ ಸಹಕರಿಸದೇ ಇದ್ದಿದ್ದಕ್ಕೆ ಮತ್ತೆ ಕಸ್ಟಡಿಗೆ ಪಡೆಯೋಕೆ ಸಿಐಡಿ ಪ್ಲಾನ್ ಮಾಡಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ಮುಂದುವರೆದಿದೆ. ಪ್ರಕರಣದ 11ನೇ ಆರೋಪಿಯಾದ ನಾಗರಾಜುಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ಪತ್ನಿ ಅನಾರೋಗ್ಯ ವಿಚಾರಕ್ಕಾಗಿ 10 ದಿನಗಳ ಕಾಲ ಮಧ್ಯಂತರ ಜಾಮೀನು ಸಿಕ್ಕಿದೆ. ಬೆಳಗ್ಗೆ 8 ಗಂಟೆಗೆ ಮತ್ತು ರಾತ್ರಿ 7 ಗಂಟೆಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹಾಜರಾಗಿ ಸಹಿ ಹಾಕುವಂತೆ ನ್ಯಾಯಾಲಯ ಷರತ್ತು ವಿಧಿಸಿದೆ. ಇನ್ನು 57ನೇ ಸೆಷನ್ಸ್ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಬೆಂಗಳೂರಿನಲ್ಲಿ ಕೆಲ ಕಡೆ ನಿಗದಿತ ಸಮಯಕ್ಕೂ ಮುನ್ನವೇ ಬಾರ್ ಓಪನ್ ಮಾಡಲಾಗ್ತಿದೆ. ಮಹಾಲಕ್ಷ್ಮಿ ಲೇಔಟ್ನ ಕುರುಬರಹಳ್ಳಿ ಬಳಿಯ ಪೈಪ್ಲೈನ್ ರಸ್ತೆಯಲ್ಲಿ ಕೆಲವು ಬಾರ್ಗಳನ್ನು ಬೆಳಗ್ಗೆ ಓಪನ್ ಮಾಡಲಾಗ್ತಿದೆ. ಇದಕ್ಕೆ ಸಾಕ್ಷಿ ಅನ್ನಪೂರ್ಣೇಶ್ವರಿ ಬಾರ್. ನಿನ್ನೆ ಬೆಳಗ್ಗೆ 8:30 ಸುಮಾರಿಗೆ ಅನ್ನಪೂರ್ಣೇಶ್ವರಿ ಬಾರನ್ನ ಓಪನ್ ಮಾಡಲಾಗಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗೋ ಕಾರ್ಮಿಕರು ಬೆಳಗ್ಗೆ ಕುಡಿದು ಹಾಳಾಗ್ತಿದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ಈ ಹಿಂದೆ ಒಮ್ಮೆ ಅಬಕಾರಿ ಅಧಿಕಾರಿಗಳು ಈ ಬಾರನ್ನ 5 ದಿನ ಕ್ಲೋಸ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಬಾರ್ ಮಾಲೀಕರು ಎಚ್ಚೆತ್ತುಕೊಂಡಿಲ್ಲ. ಅಬಕಾರಿ ಅಧಿಕಾರಿಗಳು ಮಾಮೂಲಿ ತಗೊಂಡು ಸುಮ್ಮನಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಅವಧಿಗೂ ಮುನ್ನ ಓಪನ್ ಮಾಡಿದ್ದಕ್ಕೆ ಬಾರ್ ಲೈಸೆನ್ಸ್ ರದ್ದು ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕುರುಬರಹಳ್ಳಿ ಅನ್ನಪೂರ್ಣೇಶ್ವರ ಬಾರ್ ಅಂಡ್ ಪರ್ಪಸಸ್ ದಿನಾಲು ಬೆಳಗ್ಗೆ 8 ಗಂಟೆಗೆ ತೆಗೆದು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾಗಿದೆ. ಘಟನೆಯಲ್ಲಿ ಕಾರಿನ ಒಂದು ಭಾಗ ಸಂಪೂರ್ಣ ಜಖಮಾಗಿದೆ. ತುಂಗಾ ಕಮಾನು ಸೇತುವೆ ಬಳಿ ಕಾರಿನ ಟೈರ್ ಬ್ಲಾಸ್ಟ್ ಆಗಿದೆ. ಡಿಕ್ಕಿ ಪರಿಣಾಮಕ್ಕೆ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ತೀರ್ಥಹಳ್ಳಿಯಿಂದ ಕೊಪ್ಪ ಕಡೆಗೆ ಹೋಗ್ತಾ ಇದ್ದ ಕಾರಲ್ಲಿ 3 ಪ್ರಯಾಣ ಮಾಡ್ತಾ ಇದ್ರು. ಸದ್ಯ ಯಾವುದೇ ಅವಘಡ ಆಗಿಲ್ಲ. ಸ್ಥಳಕ್ಕೆ ಮೆಸ್ಕಾಂ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ.
ಚಾಮರಾಜನಗರದ ಕಾಳನಹುಂಡಿ ರಸ್ತೆಯಲ್ಲಿ ಮನೆಯ ಬಾಗಿಲು ಒಡೆದು 4 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ. ರಸ್ತೆ ಬದಿಯಲ್ಲೇ ಇರುವಂತಹ ಮನೋಜ್ ಅವರ ಮನೆಯ ಬೀಗ ಮುರಿದಿರುವಂತಹ ಕಳ್ಳರು 5,000 ರೂಪಾಯಿ ನಗದು 30 ಗ್ರಾಂಕ್ಕೂ ಹೆಚ್ಚು ಚಿನ್ನಾಭರಣ ಕದ್ದೊಯ್ದಿದ್ದಾರೆ. 10 ವಾಹನಗಳು ಸಂಚರಿಸುವ ಮುಖ್ಯ ರಸ್ತೆಯಲ್ಲೇ ಕಳ್ಳತನ ನಡೆದಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ದಾವಣಗೆರೆ ಪ್ರವಾಸ ಕೈಗೊಂಡಿದ್ದ ಪೇಜಾವರ ಶ್ರೀಗಳು ಭಕ್ತರ ಮನೆಗೆ ಭೇಟಿ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ. ಇದೇ ವೇಳೆ ಮಾಜಿ ಮೇಯರ್ ವೀರೇಶ್ ಮನೆಗೆ ಭೇಟಿ ಕೊಟ್ಟಿದ್ರು. ಬಳಿಕ ಮಾತನಾಡಿದ ಪೇಜಾವರ ಶ್ರೀಗಳು ಎಲ್ಲರೂ ರಾಮನ ವ್ಯಕ್ತಿತ್ವ ಮೈಗೂಡಿಸಿಕೊಳ್ಳುವಂತೆ ಕರೆ ಕೊಟ್ಟರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಳಿಕ ಆರ್ಥಿಕತೆಯಲ್ಲಿ ಐತಿಹಾಸಿಕ ಬದಲಾವಣೆ, ಉದ್ಯೋಗ ಸೃಷ್ಟಿಯಾಗಿದೆ ಹಾಗೂ ನಮ್ಮ ಕನಸು ರಾಮ ಮಂದಿರ ಮಾತ್ರ ಅಲ್ಲ, ರಾಮ ರಾಜ್ಯ ಆಗಬೇಕು ಅಂತ ಹೇಳಿದರು. ರಾಮರಾಜನಾದ ರಾಮರಾಜ್ಯ ಸುಲಭ ಆಯಿತು. ಇವತ್ತು ಪ್ರಜಾರಾಜ್ಯದಲ್ಲೂ ರಾಮರಾಜ್ಯದ ನಿರ್ಮಾಣ ಆಗಬೇಕು ಅಂತಂದರೆ ಪ್ರಜೆಗಳು ನಾವೆಲ್ಲರೂ ರಾಮರಾಗಬೇಕು. ಪ್ರಜೆಗಳು ರಾಮರಾಗುವುದು ಅಂತಂದರೆ ರಾಮನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳೋದು. ರಾಮ ಏನು ಮಾಡ್ತಾ ಇದ್ದ? ಸಮಾಜದಲ್ಲಿ ಯಾರೊಬ್ಬರ ಮನೆಯಲ್ಲಿ ದುಃಖ ಇದ್ದರೆ ಅದು ತನ್ನ ದುಃಖ ಅಂತ ಭಾವಿಸಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದ. ಒಬ್ಬರ ಮನೆಯಲ್ಲಿ ಸಂತೋಷ ಆಯಿತು ಅಂತಂದರೆ, ಹಬ್ಬ ನಡೀತಾ ಇದ್ದರೆ ಅದು ತನ್ನ ಮನೆಯ ಹಬ್ಬ ಅಂತ ಭಾವಿಸ್ತಾ ಇದ್ದ. ಆ ರೀತಿ ನಾವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತಲಿರುವ ಯಾರು ದುಃಖಿತರಿದ್ದಾರೆ, ದೀನರಿದ್ದಾರೆ, ಅವರಿಗೆ ನಮ್ಮ ಸಾಧ್ಯವಿದ್ದ ಸೇವೆ ಮಾಡಿ ಅವರ ಸಂತೋಷದಲ್ಲಿ ನಾವು ಪಾಲ್ಗೊಂಡೇವು ಅಂತಂದರೆ ಇದೇ ರಾಮರಾಜ್ಯದ ನಿರ್ಮಾಣ. ಒಬ್ಬ ರಾಮರಾಜನಾದ ರಾಮರಾಜ್ಯ ಸುಲಭ ಆಯಿತು. ದಾವಣಗೆರೆಯ ತುರ್ಚಘಟ್ಟ ಗ್ರಾಮದಲ್ಲಿ ಅದ್ದೂರಿ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ನಡೆದಿದೆ. ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ದೇಗುಲವನ್ನು ವಿಶೇಷ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಜಾತ್ರೆಯಲ್ಲಿ ನೂರಾರು ಮಹಿಳೆಯರು ಪೂರ್ಣಕುಂಭ ಮೆರವಣಿಗೆ ಮಾಡಿದ್ದಾರೆ. ಜಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದು ಯಲ್ಲಮ್ಮ ದೇವಿ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಸೊಳ್ಳೆ ಬರದೆ ಫ್ಯಾಕ್ಟರಿ ಶೆಡ್ಗೆ ಬೆಂಕಿ ಬಿದ್ದು ಫ್ಯಾಕ್ಟರಿಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಈ ಘಟನೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರೋದು. ಮಾಗಡಿ ರಸ್ತೆಯ ಚಿಕ್ಕ ಗೊಲ್ಲರಹಟ್ಟಿ ಬಳಿಯ ಪೈಪ್ ಲೈನ್ ಬಳಿ ಇರೋ ಫ್ಯಾಕ್ಟರಿ ಶೆಡ್ನಲ್ಲಿ ಕಾರ್ಮಿಕರು ಕೆಲಸ ಮಾಡುವಾಗಲೇ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಎಚ್ಚೆತ್ತ ಕಾರ್ಮಿಕರು ಹೊರಬಂದಿದ್ದಾರೆ. ಬಳಿಕ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿರೋ ಶಂಕೆ ವ್ಯಕ್ತವಾಗಿದ್ದು ತನಿಖೆ ಮುಂದುವರೆದಿದೆ. ಆಕಸ್ಮಿಕವಾಗಿ ಹೊತ್ಕೊಂಡ ಬೆಂಕಿಗೆ ಗ್ಯಾರೇಜ್ ಹೊತ್ತಿಯುರಿದ ಘಟನೆ ಹಳೆ ಹುಬ್ಬಳ್ಳಿಯ ಇಂಡಿ ಪಂಪ್ ವೃತ್ತದಲ್ಲಿ ನಡೆದಿದೆ. ಬೆಂಕಿ ಅವಘಡದಲ್ಲಿ ಗ್ಯಾರೇಜ್ನಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಸಚಿನ್ ಹಬೀಬಿ ಅನ್ನೋರಿಗೆ ಸೇರಿದ ಗ್ಯಾರೇಜ್ಗೆ ಬೆಂಕಿ ಬಿದ್ದಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ರಿಪೇರಿಗೆ ಹೊರಟಿದ್ದ ಮಾರುತಿ 800 ಕಾರಿಗೆ ಬೆಂಕಿ ಬಿದ್ದಿರೋ ಘಟನೆ ಚಿಕ್ಕೋಡಿ ಪಟ್ಟಣದ ಪರಟಿನಾಗಲಿಂಗೇಶ್ವರ ದೇವಸ್ಥಾನದ ಬಳಿ ನಡೆದಿದೆ. ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಾರು ಹೊತ್ಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಶೇಂಗಾ ಬೆಳೆಯ ಬೆಲೆ ಕುಸಿತ ಹಿನ್ನೆಲೆ ಯಾದಗಿರಿಯಲ್ಲಿ ರೈತ ಸಂಘಟನೆಗಳು ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಗರದ ಎಪಿಎಂಸಿ ಮಾರ್ಕೆಟ್ನಲ್ಲಿ ಪ್ರತಿಭಟನೆ ನಡೆಸಿ ಶೇಂಗಾ ಬೆಳೆಗೆ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 12,000 ನಿಗದಿ ಮಾಡಬೇಕು ಅಂತ ಆಗ್ರಹಿಸಲಾಗಿದೆ. ಮಾರುಕಟ್ಟೆಯಲ್ಲಿ ವರ್ತಕರು ಯಾವುದೇ ಕಮಿಷನ್ ಆಗಲಿ ಹಮಾಲಿ ಆಗಲಿ ಆ ಹೆಸರಲ್ಲಿ ಹಣ ಪಡೆಯದೆ ಖರೀದಿ ಮಾಡಬೇಕು. ಹೊರ ಜಿಲ್ಲೆಯ ವರ್ತಕರು ಹೆಚ್ಚಿನ ದರಕ್ಕೆ ಖರೀದಿಸೋಕೆ ಬಂದರೆ ಸ್ಥಳೀಯ ವರ್ತಕರು ಆಕ್ಷೇಪಣೆ ಮಾಡದೆ ಖರೀದಿಗೆ ಅನುವು ಮಾಡಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ರೈತರ ಬೇಡಿಕೆ ಈಡೇರದೇ ಇದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಡು ಪ್ರಾಣಿ ಹತ್ಯೆ ಶಂಕೆ ಹಿನ್ನೆಲೆ ಅರಣ್ಯಾಧಿಕಾರಿಗಳು ಭಟ್ಕಳ ತಾಲೂಕಿನ ಹುರುಳಿ ಸಾಲದ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ಕಾಡು ಪ್ರಾಣಿ ಹತ್ಯೆ ಮಾಡಿದ ಜಾಫರ್ ಬ್ರಹ್ಮಾವರ ಮನೆ ಶೋಧಕ್ಕೆ ಮುಂದಾದಾಗ ಕುಟುಂಬಸ್ಥರು ವಿರೋಧಿಸಿದ್ರು. ಹೀಗಾಗಿ ಅಧಿಕಾರಿಗಳು 6 ಗಂಟೆಗಳ ಕಾಲ ಮನೆ ಎದುರು ಕಾದು ಕುಳಿತಿದ್ರು. ಬಳಿಕ ದಾಳಿ ನಡೆಸಿದ ಅಧಿಕಾರಿಗಳು ಫ್ರಿಡ್ಜ್ನಲ್ಲಿ ಇಡಲಾಗಿದ್ದ 21 ಕೆಜಿ ಮಾಂಸ, ಜಿಂಕೆ ಕೊಬ್ಬು, 2 ಏರ್ಗನ್ ಹಾಗೂ ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಐರ್ಲೆಂಡ್ನ ಡಬ್ಲಿನ್ನಲ್ಲಿ ದಕ್ಷಿಣ ಕನ್ನಡದ ಕಡಬ ಮೂಲದ ಯುವಕ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಸಾಂಜೋ ಸುನಿಲ್ ಮೃತ ಯುವಕ ಕಡಬದ ಕುಟ್ರಪಾಡಿ ಗ್ರಾಮದ ವಿಮಲಗಿರಿ ನಿವಾಸಿ ಸಾಂಜೋ ಸುನಿಲ್ ಕಳೆದ ಕೆಲವು ವರ್ಷಗಳಿಂದ ಡಬ್ಲಿನ್ನ ಫಿಂಗ್ಲಾಸ್ನಲ್ಲಿ ಚಾರ್ಲ್ಸ್ ಟೌನ್ ಪ್ರದೇಶದಲ್ಲಿ ವಾಸ ಆಗಿದ್ರು. ಆದರೆ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದು ಪೊಲೀಸರು ಆತ್ಮಹತ್ಯೆಯ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಪತಿಯ ಸಾವಿನ ಸುದ್ದಿ ಕೇಳಿ ಪತ್ನಿ ಕೂಡ ಅಸ್ವಸ್ಥರಾಗಿದ್ದು ಕಡಬದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇತ್ತೀಚೆಗೆ ಪ್ರಕಟಗೊಂಡ ಸಿವಿಲ್ ಜಡ್ಜ್ ಪರೀಕ್ಷಾ ಫಲಿತಾಂಶದಲ್ಲಿ ಹಾಸನದ ಎಂ ಕೃಷ್ಣ ಕಾನೂನು ಕಾಲೇಜಿನ 3 ಹಳೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಕೌಶಲ್ ಕೆಬಿ, ಮಣಿಕಂಠ ಎಂಎಸ್ ಮತ್ತು ಶ್ವೇತಾ HE ಈ 3 ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದು ಕಾಲೇಜಿಗೂ ಕೀರ್ತಿ ತಂದಿದ್ದಾರೆ.
ಈ ಹಿನ್ನೆಲೆ ಇವರಿಗೆ ಕಾಲೇಜು ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಅಭಿನಂದನೆ ತಿಳಿಸಿದ್ದಾರೆ. ಒಂದೇ ಪ್ರಕಟಣೆಯಲ್ಲಿ ಒಟ್ಟಿಗೆ 3 ಆಯ್ಕೆಯಾಗಿರುವುದು ವಿಶೇಷ ಸಂದರ್ಭವಾಗಿದೆ. ಅವರ ಪರಿಶ್ರಮ ನಿರಂತರ ಅಧ್ಯಯನಕ್ಕೆ ಯಶಸ್ಸು ಸಿಕ್ಕಿದೆ. ಮಂಡ್ಯದ ಗಂಜಾಂನಲ್ಲಿ ಮರಾಠ ಕ್ಷತ್ರಿಯ ಸಮಾಜದ ವತಿಯಿಂದ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವ ಆಚರಿಸಲಾಗಿದೆ. ಈ ವೇಳೆ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಶಿವಾಜಿ ಮಹಾರಾಜರ ಭಾವಚಿತ್ರ ಹಿಡಿದು ಜೈ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ಮರಾಠ ಸಮಾಜದ ಮುಖಂಡರು, ಮಹಿಳೆಯರು ಮತ್ತು ಮಕ್ಕಳು ಭಾಗಿಯಾಗಿದ್ದರು. ಇದಾದ ಬಳಿಕ ಗ್ರಾಮದ ರಾಮ ಮಂದಿರದ ಬಳಿ ವೇದಿಕೆ ಕಾರ್ಯಕ್ರಮ ನಡೆಸಿ ಶಿವಾಜಿ ಜಯಂತಿ ಆಚರಿಸಿ ಪ್ರಸಾದ ವಿತರಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ 3 ದಿನಗಳ ಕಾಲ ಸೀರೆ ಸಂತೆ ಹಬ್ಬ ಆಯೋಜನೆ ಮಾಡಲಾಗಿದೆ. ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಡಿಫರೆಂಟ್ ಸೀರೆ ಕೊಳ್ಳೋಕೆ ನಾರಿಯರಿಗೆ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ. ಸ್ಥಳೀಯವಾಗಿ ಮಗ್ಗಗಳಲ್ಲೇ ತಯಾರು ಮಾಡುವ ಸೀರೆಗಳ ಮಾರಾಟ ಮಾಡಲಾಗುತ್ತೆ. ಚಿತ್ರದುರ್ಗ ನಗರದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ 33ನೇ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಸಾರ್ವಜನಿಕರು ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸುವ ಮೂಲಕ ಯಶಸ್ವಿಗೊಳಿಸಿ ಅಂತ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶ್ ಮನವಿ ಮಾಡಿದ್ದಾರೆ. ಫಲಪುಷ್ಪ ಪ್ರದರ್ಶನಕ್ಕೆ ತೋಟಗಾರಿಕೆ ಕಚೇರಿ ಆವರಣದಲ್ಲಿ ಸಿದ್ಧತೆ ನಡೆದಿದೆ. ಇನ್ನು ಪ್ರದರ್ಶನದಲ್ಲಿ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಮಾದರಿ, ತೆಂಗಿನ ಗರಿಯಿಂದ ಹೆಣೆದ ಕಲಾಕೃತಿಗಳು, ಸಾಲುಮರದ ತಿಮ್ಮಕ್ಕ ಸ್ಮರಣಾರ್ಥ ಕಲಾಕೃತಿ ಇರಲಿದೆ. ಇನ್ನು ಜಿಲ್ಲೆಯ ಖ್ಯಾತ ಬರಹಗಾರ BL ವೇಣು ಅವರ ಕಾದಂಬರಿ ಆಧಾರಿತ ಚಲನಚಿತ್ರ ಕೂಡ ಪ್ರದರ್ಶನ ನಡೆಯಲಿದೆ. ಜಿಲ್ಲೆಯ ಸಾಧಕ ರೈತರ ಬೆಳೆಗಳು ಸೇರಿದಂತೆ ಫಲಪುಷ್ಪ